ಇನಿಷಿಯಲಿ ಎನರ್ಜಿ ಬಂತು, ಬಟ್ ಅದು ತಡ್ಕೊಳಕ್ಕಾಗಿಲ್ಲ. ಬೀಜ ಹಾಕುವಾಗ DAP ಹಾಕಬಾರ್ದು, ಬಟ್ ಎಲ್ಲರೂ ಹಾಕ್ತಾರೆ. ತಿದ್ಕೊಂಡವ್ರು ಇದ್ದಾರೆ. ಗಿಡ ಮೇಲೆ ಬಂದು 45 ಡೇಸ್ ಮೇಲೆ DAP ಹಾಕಿದ್ರೆ ಬೆಸ್ಟ್. 45 ಡೇಸ್ ಆಗುವಾಗ ಫಸ್ಟ್ ಗೊಬ್ಬರ ಕೊಡ್ತೀವಲ್ಲ, ಆಗ DAP ಕೊಡಬೇಕು. ಆಗ ಏನಾಗಿದೆ, ಮಗು 3 ವರ್ಷ ಆಗಿದೆ, ಸೆರ್ಲಾಕ್ ಬಿಟ್ಬಿಟ್ಟು ಅನ್ನ ತಿನ್ನೋ ಟೈಮಿಗೆ ಬಂದಿದೆ, ಆಗ ಅನ್ನ ಕೊಡಬೇಕು. ಆಗ ನೀವು ಚಿಕನ್ ಕೊಡ್ಬೋದು ಸ್ವಲ್ಪ. ಕರೆಕ್ಟಾ? ನೀವು ಡೆಲಿವರಿ ಆಗಿ ನೆಕ್ಸ್ಟ್ ಡೇ ಚಿಕನ್ ಕೊಟ್ಬಿಟ್ರೆ ಹೆಂಗಪ್ಪ? ಅಲ್ಲ, ಡೆಲಿವರಿನೇ ಆಗಿಲ್ಲ, ಹೊಟ್ಟೆ ಒಳಗಿಂದ ಚಿಕನ್ ಕೊಟ್ಬಿಟ್ರಿ, ಭೂಮಿ ಒಳಗಿಂದ. ಹೇಳ್ತಿರೋದು ಅರ್ಥಕ್ಕಿಂತ ಇದು ನಡೀತಾ ಇದೆ. ಓಕೆ, ಸೊ ಕಾಪ್ ರೆಸೋರ್ಸ್ ಜಾಸ್ತಿ ಆಗುತ್ತೆ, ಕೆಮಿಕಲ್ ಯೂಸೇಜ್ ಕಮ್ಮಿ ಆಗುತ್ತೆ, ಈಲ್ಡ್ ಜಾಸ್ತಿ ಆಗುತ್ತೆ. ಇದು ನಿರಂತರ, ಇದು ಒಂದು ದಿನದಲ್ಲಿ ಆಗೋದು ಅಂತದಲ್ಲ. ಸೊ ವೃಕ್ಷ ಆಯುರ್ವೇದ ಫಾಲೋ ಮಾಡಿದ್ರೆ, ಒಂದು ರೈತರನ್ನ ನೀವು ಹಿಡಿದ್ರೆ ಗಟ್ಟಿ ಹಿಡ್ಕೋಬೇಕು. ರೈತರು ಅಂತಲ್ಲ, ಕಸ್ಟಮರ್ನ. ಅಲ್ಲಿ ಫೇಲ್ಯೂರ್ ಆಗಿರ್ಬೋದು, ಬಟ್ ಅವರ ಕನ್ವಿನ್ಸ್ ಮಾಡಿ ಮತ್ತೆ ನಮ್ಮದೇ ಮುಂದುವರಿಸ್ಬೇಕು. ನಾವು ಸಕ್ಸಸ್ ಆಗ್ತೀವಿ, ಸ್ವಲ್ಪ ಟೈಮ್ ತಗೊಳುತ್ತೆ. ತರಕಾರಿ ಬೆಳೆಗೆ 2 ತಿಂಗಳ ರಿಸಲ್ಟ್ ತೋರಿಸ್ಬೋದು, ತರಕಾರಿ ಬೆಳೆಗೆ 10 ದಿನದ ರಿಸಲ್ಟ್ ತೋರಿಸ್ಬೋದು, ಟೊಮೆಟೊಗೆ 10 ದಿನದ ರಿಸಲ್ಟ್ ತೋರಿಸ್ಬೋದು, ನಾವು ಬೀನ್ಸಿಗೆ 10 ದಿನದ ರಿಸಲ್ಟ್ ತೋರಿಸ್ಬೋದು. ಮನೆಯಲ್ಲಿರುವ ಹೂಗಿಡ ಇದೆಯಲ್ಲ, ಪಾಟ್ಸ್, 3 ದಿನಕ್ಕೆ ರಿಸಲ್ಟ್ ತೋರಿಸ್ಬೋದು. 3 ದಿನಕ್ಕೆ. ನಮ್ಮ ಟೆಕ್ನಾಲಜಿ ಆ ಥರ ಇದೆ. ಆಯುರ್ವೇದಿಕ್, ಆರ್ಗ್ಯಾನಿಕ್, ಗ್ರೋ ಮ್ಯಾಜಿಕ್ ಅಡ್ವಾನ್ಸ್ ಹೊಡೀರಿ ನೀವು, ಹೂಗಿಡಕ್ಕೆ ಕೊಡಿ, 3 ದಿನ ಚಿಗುರು ಹೆಂಗೆ ಬರುತ್ತೆ ಗೊತ್ತಾ? ತರಕಾರಿಗೆ 1 ವಾರ, ಅಡಿಕೆ ಮರಕ್ಕೆ ಟೈಮ್ ತಗೊಳುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು, ಟೈಮ್ ತಗೊಳುತ್ತೆ. ಸೊ ನಿರಂತರ ಆಗಿರಬೇಕು ಎಫರ್ಟು. ಯಾರೂ ಕೂಡ 2 ವರ್ಷ 3 ವರ್ಷ ಓದಿ ಸಕ್ಸಸ್ ಆಗೋದು ಇಲ್ಲ. ಡಾಕ್ಟರ್ ಆಗಬೇಕಾದ್ರೆ ಎಷ್ಟು ವರ್ಷ ಆಗಬೇಕು ಸರ್? ಎಷ್ಟು ವರ್ಷ ಓದಬೇಕು ಡಾಕ್ಟರ್ ಆಗಬೇಕಾದ್ರೆ? 5 ವರ್ಷ. ಡಾಕ್ಟರ್ ಆಗಿ ಎಷ್ಟು ವರ್ಷ ಓದಬೇಕು? 5 ವರ್ಷ. 5 ವರ್ಷ ಅಲ್ಲ, 12 ವರ್ಷ ಆದಮೇಲೆ 5 ವರ್ಷ ಅಲ್ವಾ? 17 ವರ್ಷ ಓದಬೇಕು. ಇವರಿಗೆ ಡಾಕ್ಟರ್ ಆಗಬೇಕಂತ ಆಸೆ ಇದ್ದರೆ ನೆಕ್ಸ್ಟ್ ಇಯರ್ ಆಗ್ಬಿಡ್ತದಾ? ಇಲ್ಲ, ಖಂಡಿತ ಇಲ್ಲ. 17 ವರ್ಷ ಓದಬೇಕು ಡಾಕ್ಟರ್. ಇಂಜಿನಿಯರ್ ಆಗಲಿಕ್ಕೆ 16 ವರ್ಷ ಓದಬೇಕು. ಅಂದರೆ ದೊಡ್ಡ ವಿಚಾರ ಸಿಗಬೇಕಾದ್ರೆ ಎಫರ್ಟ್ ಜಾಸ್ತಿ ಇರಬೇಕು ಅಂತ. ಕರೆಕ್ಟಾ? ಸೊ ಅಡಿಕೆ ಬಿಸ್ನೆಸ್ಸು ತರಕಾರಿ ಬಿಸ್ನೆಸ್ ಜಾಸ್ತಿ ಇದೆ, ಕೋಟಿಗಟ್ಟಲೆ ಇದೆ. ಅದು ನಿಮಗೆ 3 ತಿಂಗಳು ಸಿಕ್ಬಿಟ್ರೆ ನೀವು ಮೋದಿಗೆ ಚಾರ್ಜ್ ಮಾಡಿಬಿಡ್ತೀರಾ, ಆ ಥರ ಸಿಗೋದಿಲ್ಲ. ಕರೆಕ್ಟಾ? ಸೊ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಈ ಟ್ರೈನಿಂಗ್ ಆದಮೇಲೆ ಒಂದು ನಂಬರ್ ಕೊಡ್ತೀನಿ. ಎಲ್ಲ ವಿಚಾರ ಇವತ್ತು ಕ್ಲಿಯರ್ ಮಾಡೋಕ್ಕಾಗಲ್ಲ. ನಂದೊಂದು ಕಸ್ಟಮರ್ ಕೇರ್, ನಂದೊಂದು ಕಂಪನಿ ನಂಬರ್ ಅಂದ್ಕೊಳ್ಳಿ. ಅಲ್ಲಿ ನೀವು ಫೀಲ್ಡಿಗೆ ಹೋಗಿ ಫೋಟೋಸ್ ಹಾಕಿ ಎಲ್ಲ ಮಾಡಿದ್ರೆ ನಾವು ನಿಮಗೆ ಆನ್ಸರ್ ಕೊಡ್ತಾ ಇರ್ತೀವಿ. ಓಕೆ, ರೈಟ್. ನೆಕ್ಸ್ಟ್ ಪೇಜಿಗೆ ಹೋಗಿ. ಹಾಗಾದರೆ ವೃಕ್ಷ ಆಯುರ್ವೇದ ಪ್ರಾಡಕ್ಟ್ಸ್ ನಮ್ಮದು 809 ಪ್ರಾಡಕ್ಟ್ ಇದೆ. ಇದನ್ನು ನಾವು ಯಾವ ರೀತಿ ತಯಾರು ಮಾಡ್ತಿದ್ದೀವಿ ಅದು ಗೊತ್ತಾಗಬೇಕಲ್ಲ. ಎಲ್ಲ ನಮ್ಮದು ಹೆರ್ಬಲ್ ಎಕ್ಸ್ಟ್ರಾಕ್ಷನ್, ಕೆಮಿಕಲ್ ಇಲ್ಲ. ಸೆಲೆಕ್ಟ್ ಮೆಡಿಸಿನಲ್ ಟ್ರೀ ಸ್ಪೀಸಸ್, ಒಳ್ಳೆ ಕ್ವಾಲಿಟಿ ಮೆಡಿಸಿನಲ್ ಟ್ರೀ ಸ್ಪೀಸಸ್ನ ಸೆಲೆಕ್ಟ್ ಮಾಡ್ತೀವಿ. ಅಶ್ವಗಂಧ ಇರ್ಬೋದು, ನೀಮ್ ಇರ್ಬೋದು, ಟರ್ಮರಿಕ್ ಇರ್ಬೋದು. ಇದನ್ನು ಒಳ್ಳೆ ಕ್ಲೈಮೆಟಿಕ್, ಒಳ್ಳೆ ಅಟ್ಮಾಸ್ಫಿಯರಲ್ಲಿ ಪ್ಲ್ಯಾಂಟ್ ಮಾಡ್ತೀವಿ. ಪ್ಲ್ಯಾಂಟ್ ಮಾಡಿ ಟೈಮ್ ಬಂದಾಗ ಹಾರ್ವೆಸ್ಟ್ ಮಾಡ್ತೀವಿ. ಹಾರ್ವೆಸ್ಟ್ ಅಂದರೆ ಬೆಳೆ ತೆಗಿತೀವಿ. ಹಾರ್ವೆಸ್ಟ್ ಮಾಡಿ, ಈಗ ಬೇವದು ಏನು ಯೂಸ್ ಮಾಡ್ತೀವಿ? ಎಲೆ ಯೂಸ್ ಮಾಡ್ತೀವಿ, ಕಾಂಡ ಯೂಸ್ ಮಾಡ್ತೀವಿ, ಬೇರು ಯೂಸ್ ಮಾಡ್ತೀವಿ, ಬೇವುದೆಲ್ಲ ಯೂಸ್ ಮಾಡ್ತೀವಿ. ಬೇವು ಕಂಪ್ಲೀಟ್ಲಿ ಮೆಡಿಸಿನಲ್ ಪ್ಲ್ಯಾಂಟ್. ತುಳಸಿ ಗಿಡದು ಎಲೆ ಮಾತ್ರ ಯೂಸ್ ಮಾಡೋದಲ್ವಾ? ಕರೆಕ್ಟಾ? ತುಳಸಿ ಗಿಡದು ಎಲೆ ಯೂಸ್ ಮಾಡ್ತೀವಿ, ಮಿಕ್ಕಿದ್ದು ಯೂಸ್ ಮಾಡೋದಿಲ್ಲ. ಆದರೆ ಬೇವು ಬಂದರೆ ಬೇವುದ ಎಲೆ ಯೂಸ್ ಮಾಡ್ತೀವಿ, ಕಾಂಡ ಯೂಸ್ ಮಾಡ್ತೀವಿ, ಬೇರು ಯೂಸ್ ಮಾಡ್ತೀವಿ. ಈ ರೀತಿ ಮೆಡಿಸಿನಲ್ ಪ್ಲ್ಯಾಂಟ್ಗಳನ್ನು ಕಂಪನಿ ಬೆಳೆಸಿ, ಬೇರೆ ಬೇರೆ ಏರಿಯಾದ ನಮ್ಮದೇ ಪ್ಲ್ಯಾಂಟ್ಸ್ ಇದೆ, ಪ್ಲಾಂಟೇಶನ್ಸ್ ಇದೆ, ಅಲ್ಲಿ ಬೆಳೆಸಿ ಎಷ್ಟೋ ವರ್ಷದಿಂದ ಬೆಳೆಸ್ತಾ ಇದ್ದೀವಿ. 2 ವರ್ಷ 3 ವರ್ಷಕ್ಕೆ ಆಗ್ಬಿಡ್ತವೆ ಹೈಬ್ರಿಡ್ ಗಿಡಗಳು. ಅದನ್ನು ಕಲೆಕ್ಟ್ ಮಾಡಿ, ಹಾರ್ವೆಸ್ಟ್ ಮಾಡಿ, ಪ್ರೋಸೆಸ್ ಮಾಡ್ತೀವಿ. ಒಣಗಿಸೋದು, ಡ್ರೈ ಮಾಡೋದು, ಪುಡಿ ಮಾಡೋದು, ಪ್ರೋಸೆಸ್ ಮಾಡಿ ಪೌಡರ್ ಮಾಡ್ತೀವಿ. ಗ್ರೋ ಮ್ಯಾಜಿಕ್ ಆಗಿದೆ, ಪೌಡರ್ ಫಾರ್ಮಲ್ಲಿದೆ. ಗ್ರೋ ಮ್ಯಾಜಿಕಲ್ಲಿ ಏನೆಲ್ಲ ಇದೆ, ಹ್ಯೂಮಿಕ್ ಆ್ಯಸಿಡ್ ಇದೆ, ಮೈಕ್ರೋನ್ಯೂಟ್ರಿಯೆಂಟ್ ಇದೆ, ಮತ್ತು ಜಾಸ್ಮಿನ್ ಇಟ್ಟುತ್ತೆ ಏನೋ ಐಟಮ್ ಇದೆ, ಹೂದ ಎಕ್ಸ್ಟ್ರಾಕ್ಷನ್. ಇವೆಲ್ಲ ಬೇರೆ ಬೇರೆ ಕಡೆ ಬೆಳೆಸ್ತೀವಿ. 100% ನಾವು ಬೆಳೆಸ್ತೀವಿ ಅಂತಲ್ಲ, 70-80% ಬೆಳೆಸ್ತೀವಿ. ಸಿಗದೇ ಇರೋದು ವಿದೇಶದಿಂದ ತರಿಸ್ಕೊಳ್ತೀವಿ.
ಆಫ್ರಿಕಾದಲ್ಲೆಲ್ಲ ಪಕ್ಕ ಆರ್ಗ್ಯಾನಿಕ್ ಪ್ಲಾಂಟೇಶನ್ಸ್ ಇದೆ. 1% ಕೆಮಿಕಲ್ ಪಾಯ್ಸನ್ ಹಾಕದೆ ಬೆಳೆಯುವಂಥದ್ದು ಆಫ್ರಿಕಾದಲ್ಲಿ. ಬೆಸ್ಟ್ ಆರ್ಗ್ಯಾನಿಕ್ ಲ್ಯಾಂಡ್ ಇರೋದೇ ಆಫ್ರಿಕಾದಲ್ಲಿ. ಮಣ್ಣು ಸತ್ತೋಗಿಲ್ಲ, ಯಾಕೆಂದರೆ ಅವರು ಮಣ್ಣು ಹಾಳು ಮಾಡಿಲ್ಲ, ಮಣ್ಣು ಅವರು ವಿಷ ಹಾಕಿ ಹಾಳು ಮಾಡಿಲ್ಲ. ಸೊ ಅಂಥ ಕಡೆಗಳು ಬೆಳೆಸ್ಬಿಟ್ಟು ತರಿಸ್ಕೊಳ್ತೀವಿ, ತರಿಸ್ಕೊಂಡು ಪೌಡರ್ ಫಾರ್ಮ್ ಮಾಡಿ ಪ್ಯಾಕೆಟ್ ಮಾಡಿ ಕಳಿಸ್ತೀವಿ. ದಟ್ ಈಸ್ ವೃಕ್ಷ ಆಯುರ್ವೇದ. ಇಲ್ಲಿ ನಾವು ಕೆಮಿಕಲ್ ಬಳಸೋದಿಲ್ಲ, ಪ್ರಿಸರ್ವೇಟಿವ್ಸ್ ಬಳಸ್ತೀವಿ. ಹಾಳಾಗದೇ ಇರಲಿಕ್ಕೆ ಪ್ರಿಸರ್ವೇಟಿವ್ಸ್, ಅಲೌಡ್ ಪ್ರಿಸರ್ವೇಟಿವ್ಸ್ ಬಳಸ್ತೀವಿ. ಈಗ ವೃಕ್ಷ ಆಯುರ್ವೇದ ಅಂತ ಏನು ಗೊತ್ತಾಯ್ತಾ? ಪ್ಲ್ಯಾಂಟ್ ಸೆಲೆಕ್ಟ್ ಮಾಡೋದು, ಪ್ಲ್ಯಾಂಟು ಬೇಕಾದಲ್ಲಿ ನಡೋದು, ಆರ್ಗ್ಯಾನಿಕಲಿ ಬೆಳೆಸೋದು, ಬೆಳೆಸಿ ಬೆಳೆ ಬರೋ ಟೈಮಲ್ಲಿ ತೆಗೆದು ಏನೇನು ಬೇಕು, ಕಾಂಡ ಬೇಕಾ, ಲೀಫ್ ಬೇಕಾ, ಅದನ್ನು ಡ್ರೈ ಮಾಡಿ ಪುಡಿ ಮಾಡಿ ಫ್ಯಾಕ್ಟ್ರಿ ಕಳಿಸ್ತೀವಿ, ಅಲ್ಲಿ ಪ್ಯಾಕ್ ಮಾಡ್ತೀವಿ. ಇದು ವೃಕ್ಷ ಆಯುರ್ವೇದ. ಓಕೆ, ಇಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರೋದಿಲ್ಲ. ನಿಮ್ಮ ಯೂರಿಯಾದಲ್ಲಿ ಏನಿದೆ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ನಿಮ್ಮ DAP ಏನಿದೆ? ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಅನಿವಾರ್ಯತೆ ಇತ್ತು, ಅತಿ ಬಳಕೆ ಆಯಿತು. ಅತಿ ಬಳಕೆಯಿಂದ ಸಮಸ್ಯೆ ಆಗಿದೆ. ನಾವು ಒಂದು ರೈತರ ಹತ್ರ ಹೋಗ್ಬಿಟ್ಟು ಎಷ್ಟು ಗೊಬ್ಬರ ಹಾಕ್ತಿದ್ದೀರಾ ಸರ್ ಕೇಳಿದ್ರೆ, ನಮ್ಮ ಕಾಫಿ ತೋಟದಲ್ಲೆಲ್ಲ 300 kg ಹಾಕ್ತಾರೆ. ಅಡಿಕೆ ತೋಟದಲ್ಲಿ ಗೊತ್ತಿಲ್ಲ ನನಗೆ, 200-300 kg ಹಾಕ್ಬೋದು ಎಕರೆಗೆ. ನೀವು ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳಕ್ಕೆ ಹೋಗಬೇಡಿ, ತಪ್ಪು. ರೆಡ್ಯೂಸ್ ಮಾಡಿಸಿ, ಕಮ್ಮಿ ಮಾಡಿಸಿ. 30 to 40% ಕಮ್ಮಿ ಮಾಡಿಸ್ಬಿಟ್ಟು ಒಂದು 2-3 ಗೋಸ್ಕರ ಪ್ರಮೋಟ್ ಮಾಡಿ, ಗ್ರೋ ಮ್ಯಾಜಿಕ್ ಹಾಕ್ಸ್ಕೊಡಿ. ಹಂತವಾಗಿ ರೆಡ್ಯೂಸ್ ಮಾಡ್ಬೋದು. 3 to 4 ಸೀಸನ್ಗೆ ನಾವು ಆರ್ಗ್ಯಾನಿಕ್ ಮಾಡ್ಬೋದು. ಡೈಲಿ ಫುಲ್ ಬಾಟ್ಲ್ ಕುಡಿತಿದ್ದ, ಆಯ್ತಾ? ಕುಡಿತಿದ್ದ, ಪ್ರಾಬ್ಲಮ್ ಆಯಿತು. ಡಾಕ್ಟರ್ ಹತ್ರ ಹೋದ್ರು. ಡಾಕ್ಟರ್ ಹೇಳಿದ್ರು, ನೀನು ಕುಡಿಯೋದು ನಿಲ್ಲಿಸ್ಬೇಕು, ಆದರೆ ಒಂದೇ ಸಲ ನಿಲ್ಲಿಸೋದು ಬೇಡ, ಕಮ್ಮಿ ಮಾಡ್ತಾ ಬಾ. ಫುಲ್ ಬಾಟ್ಲ್ ಅರ್ಧ ಬಾಟ್ಲ್ ಮಾಡಿ, ಕ್ವಾರ್ಟರ್ ಮಾಡಿ, ಕಮ್ಮಿ ಬಂದು ಒಂದು 6 ತಿಂಗಳು ಟೈಮ್ ತಗೋ, ಜೊತೆಗೆ ಮೆಡಿಸಿನ್ ತಗೋ ಅಂತ. ಇದು ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಇದು ಸೀರಿಯಸ್ ಮ್ಯಾಟರ್ಸು. ಅವನೇನು ಮಾಡ್ದ? ಅವ್ರಿಗೆ ಒಂಥರ ಬೇಜಾರಾಗ್ಬಿಡ್ತು ಡಾಕ್ಟರ್ ಹೇಳಿದ್ಮೇಲೆ. ಮಕ್ಕಳ ಮೇಲೆ ಯೋಚನೆ ಬಂತು, ಏನೆಲ್ಲ ಬಂತು. ಸಡನ್ ನಿಲ್ಲಿಸ್ಬಿಟ್ಟ, 1 ವರ್ಷ ಹೋಗ್ಬಿಟ್ಟ. ಅಂದರೆ ಸಿಸ್ಟಮ್ ಅಡ್ಜಸ್ಟ್ ಆಗಬೇಕು ಅಂತ. ಏನು ಬಾಡಿಗೆ ಹೋಗ್ತಾ ಇದೆ ಅದನ್ನು ಸಡನ್ ನಿಲ್ಲಿಸ್ಬಿಟ್ರೆ, ನಾನು ಡ್ರಿಂಕ್ಸ್ ಬಗ್ಗೆ ಎಕ್ಸಾಂಪಲ್ ಹೇಳಿದ್ದು, ಡ್ರಿಂಕ್ಸ್ ಕುಡಿಬೇಕು ಅಂತಲ್ಲ, ಅಂದರೆ ಸಿಸ್ಟಮಿಗೆ ಅಡ್ಜಸ್ಟ್ ಮಾಡಿ ಅದನ್ನು ರಿಡ್ಯೂಸ್ ಮಾಡಿಸ್ಬೇಕು. ಆಗ ಕೆಮಿಕಲ್ ಆಗ್ತಾ ಇದ್ದಾಗ ಒಂದೇ ಸಲ ನಿಲ್ಲಿಸ್ಬಿಟ್ಟು ಆರ್ಗ್ಯಾನಿಕ್ ಕೊಟ್ಬಿಟ್ರೆ ತಗೊಳ್ಳೋದಿಲ್ಲ. ಅದಕ್ಕೆ ಹೇಳಿದ್ದು ಸೆನ್ಸಿಬಲ್ ಆಗಿ ಬಿಸ್ನೆಸ್ ಮಾಡಿ ಅಂತ. ಓಕೆ, ರೈಟ್. ನೆಕ್ಸ್ಟ್ ಸಾಕು, ಬೇಡ. ಓಕೆ, ಇರಲಿ ಪರವಾಗಿಲ್ಲ. ಸೊ ನಮ್ಮ ಪ್ರಾಡಕ್ಟಲ್ಲಿ ಏನು ಕೀ ಹೈಲೈಟ್ಸು ಬೇಸಿಕಲಿ ಏನಿದೆ? ನಮ್ಮದೆಲ್ಲ ಗಿಡ ಮೂಲಿಕೆಗಳಿಂದ ಬಂದು, ಈಗ ಇಷ್ಟೊತ್ತು ನಾನು ಅದೇ ಮಾತಾಡಿದಲ್ವಾ, ಗಿಡ ಮೂಲಿಕೆಗಳಿಂದ ಬಂದಿರೋದು ಆಯುರ್ವೇದಿಕ್ ಮೆಡಿಸಿನ್ಸ್ ನಮ್ಮದು. ನಂಬರ್ 2 ಪಾಯಿಂಟ್, ನಮ್ಮಲ್ಲಿ ಕೆಮಿಕಲ್ಸ್ ಇಲ್ಲ. ನಮ್ಮಲ್ಲಿ ಹೆವಿ ಮೆಟಲ್ಸ್ ಇಲ್ಲ. ಏನು ಹೆವಿ ಮೆಟಲ್ಸ್? ನೋಡಿ, ಒಂದು ಗೊಬ್ಬರ ಅಂದಾಗ ಅದರಲ್ಲಿ ಮ್ಯಾಕ್ರೋ ನ್ಯೂಟ್ರಿಷನ್ಸ್ ಅಂತ ಇರುತ್ತೆ, ಮೈಕ್ರೋ ನ್ಯೂಟ್ರಿಷನ್ಸ್ ಇರುತ್ತೆ. ಮ್ಯಾಕ್ರೋ ನ್ಯೂಟ್ರಿಷನ್ಸ್ ಅಂದರೆ ಪೋಷಕಾಂಶ, ಮೇನ್ ಪೋಷಕಾಂಶ. 19 ಆಲ್ ಬಳಸಿದ್ದೀರಾ? 19 ಆಲ್ ಗೊಬ್ಬರ, ಫ್ಯಾಕ್ಟಮ್ ಪೋಕ್ಸ್ 20-20-0-16 ಕೇಳಿದ್ದೀರಾ? ಕೇಳಿಲ್ಲ? NPK ಏನು? NPK ಅಲ್ಲ, 19 ಆಲ್, 19 NPK, 19 N, 19 P, 19 K. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್. ಇದು ಗೊಬ್ಬರ, ಪೋಷಕಾಂಶ. ಹೌದಾ? ಪೋಷಕಾಂಶ. ಇನ್ನು ಲಘು ಪೋಷಕಾಂಶ ಅಂತ ಇದೆ, ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ. ಜಿಂಕ್, ಮಾಲಿಬಿಡಿನಿಯಂ, ಸಲ್ಫರ್, ಈ ರೀತಿ 16 ಐಟಮ್ಸ್ ಇದೆ. ಸೊ ಇದೆಲ್ಲ ಕೆಮಿಕಲ್ ಗೊಬ್ಬರದಲ್ಲಿ ಕೊಟ್ಟಾಗ, ರಾಸಾಯನಿಕ ಗೊಬ್ಬರದಲ್ಲಿ ಕೊಟ್ಟಾಗ ಮೆಟಲ್ಸ್ ಫಾರ್ಮಲ್ಲಿ ಕೊಡ್ತೀವಿ. ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಮೆಟಲ್ಸ್ ಫಾರ್ಮ್. ಓಕೆ, ಈ ಮೆಟಲ್ಸ್ ಕರಗುತ್ತಾ ಬೇಗ? ಕೊಡಲೇಬೇಕು, ಗೊಬ್ಬರ ಕೊಡಲೇಬೇಕು, ಬಟ್ ಇದು ಕಂಪ್ಲೀಟ್ ಕರಗೋದಿಲ್ಲ. 100 kg ಯೂರಿಯಾ ಹಾಕಿದ್ರೆ, 100 kg ಯೂರಿಯಾ ಹಾಕಿದ್ರೆ, ಯೂರಿಯಾ ಗೊತ್ತಲ್ಲ ಗೊಬ್ಬರ, ಯೂರಿಯಾ 100 kg ಯೂರಿಯಾ ಹಾಕಿದ್ರೆ ಭೂಮಿಗೆ ಹೋಗೋದು 18-20 kg ಮಾತ್ರ, ಗಿಡ ತಗೊಳ್ಳೋದು 14 kg ಮಾತ್ರ. ಪರ್ಸೆಂಟೇಜ್ ಹೇಳ್ತಿರೋದು ನಾನು. ಬಾಕಿ ಎಲ್ಲ ವೇಸ್ಟ್, ಫಿಲ್ಲರ್ ಮೆಟೀರಿಯಲ್ಸ್.
ಕರ್ಗೋದಿಲ್ಲ. ಇದು ನಾನು ಮಿಸ್ಗೈಡ್ ಮಾಡ್ತಾ ಇಲ್ಲ, ನೀವು ಯಾರೋ ಬೇಕಾದ್ರೆ ಕೇಳಿ, ಗೊಬ್ಬರದ ಅಂಗಡಿಯವನ್ನ ಕೇಳಿ ಅಥವಾ ಸೈಂಟಿಸ್ಟ್ ಕೇಳಿ, ಸರ್ ಎಷ್ಟು ನೈಟ್ರೋಜನ್ ಸಿಗುತ್ತೆ 1 kg ಯೂರಿಯಾದಲ್ಲಿ? ಬರೀ 13 to 14%, ಮ್ಯಾಕ್ಸಿಮಮ್ 16% ಕ್ವಾಲಿಟಿ ಇದ್ರೆ. ಮಿಕ್ಕಿದಲ್ಲಿ ಹೋಗುತ್ತೆ ಹೆವಿ ಮೆಟಲ್ಸ್, ಅದು ಭೂಮಿಯಲ್ಲಿ ಉಳ್ಕೊಳ್ಳುತ್ತೆ. ಹೀಗೆ ಉಳ್ಕೊಂಡು ಭೂಮಿ ಹಾಳಾಗಿರೋದು. ಓಕೆ, ಸೊ ನಮ್ಮಲ್ಲಿ ಹೆವಿ ಮೆಟಲ್ಸ್ ಇರೋದಿಲ್ಲ, ಪಾಯ್ಸನ್ ಇರೋದಿಲ್ಲ, ಲೈಫಿಗೆ ಅಷ್ಟು ಡ್ಯಾಮೇಜ್ ಇಲ್ಲ, ಅಷ್ಟು ಡ್ಯಾಮೇಜ್ ಅಲ್ಲ, ಲೈಫಿಗೆ ಡ್ಯಾಮೇಜ್ ತೊಂದರೆ ಇಲ್ಲ. ನೆಕ್ಸ್ಟ್ ಸ್ಲೈಡ್ ಸರ್, ಅದು ಬೇಡ, ನೆಕ್ಸ್ಟ್ ಹಾಕಿ. ನೆಕ್ಸ್ಟ್, ಓಕೆ, ಅದು ಆ್ಯಕ್ಚುಲಿ ನಾವು ಸ್ಲೈಡಲ್ಲಿ 1 day ಟ್ರೈನಿಂಗ್ ಹಾಕಿರ್ತೀವಿ. ಓಕೆ, ನನಗೆ ಮಡಿಕೇರಿಗೆ ವಾಪಸ್ ಬರಬೇಕು, ಇಲ್ಲ ಕೊಲೆ ಮಾಡಿಬಿಟ್ರೆ ಸಂಜೆ ತನಕ. ರೈಟ್ ಸರ್, ನಾನು ತಮಾಷೆಗೆ ಹೇಳ್ತಿರೋದು, ಯಾರು ಸೀರಿಯಸ್ ಆಗಿ ತಗೋಬೇಡಿ. ನಾನು ಹೇಳಿದೆ ಕಂಪ್ಲೀಟ್ ಡೀಟೇಲು ಫಸ್ಟ್ ಟ್ರೈನಿಂಗ್ ಕೊಡೋಕ್ಕಾಗಲ್ಲ, ನಿಮಗೆ ಹೋಗೋದಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಓಕೆ, ನಾವು ಯಾರು ಇಲ್ಲಿ ಬಂದಾಗ ನಾವು ವೃಕ್ಷ ಆಯುರ್ವೇದ ಅಂತ ಹೇಳ್ತೀವಿ. ಆಯ್ತು, ನಾವು ವಿನೋದ್ ಸರ್ ಬಂದು ಹೇಳಿದ್ರು, ಕಂಪನಿಯಿಂದ ಹೇಳ್ಬಿಟ್ರು ವೃಕ್ಷ ಆಯುರ್ವೇದ ಒಪ್ಕೊಳ್ತಾರೆ, ವೃಕ್ಷ ಆಯುರ್ವೇದ ಇದೆ ಅದು ಅಂತ, ಅದರ ಬಗ್ಗೆ ಜ್ಞಾನ ಇದ್ದವರು ಒಪ್ಕೊಳ್ತಾರೆ. ಆದರೆ ಬೇಕಾಗಿದ್ದು ಸರ್ಟಿಫಿಕೇಟ್ ಅಲ್ವಾ, ಸರ್ಟಿಫಿಕೇಟ್ ಕೇಳ್ತಾರೆ. ಆಗ ಏನು ಸರ್ಟಿಫಿಕೇಟ್? ಮೊದಲಾದ ತುಂಬ ಹೇಳ್ತಿದ್ವಿ, ಒಪೇಡ ಅದು ಇದೆಲ್ಲ ಹೇಳ್ತಿದ್ವಿ, ಜಾಸ್ತಿನೇ ಹೇಳಕ್ಕೆ ಹೋಗ್ಬೇಡಿ. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳಿಗೆ ನಮ್ಮ ದೇಶದಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ಡ್ ಆದ ನಂಬರ್ 1 ಸರ್ಟಿಫಿಕೇಟ್ NPOP. ಯಾವುದು? ಬರ್ಕೊಳ್ಳಿ ಬೇಕಾದ್ರೆ, ಮರ್ತೋಗ್ಬಿಡ್ತೀರಾ. ಇದೆಲ್ಲ ಪ್ರಾಡಕ್ಟ್ ಹೇಗಿದೆ ಅಂತ ಕೇಳೋದಿಲ್ಲ ಕೆಲವರು, ಏನು ಸರ್ಟಿಫಿಕೇಟ್ ಇದೆ ತೋರಿಸಿ ಅಂತ ಕೇಳ್ತಾರೆ. ಸರ್ಟಿಫಿಕೇಟ್ ನಾವು ತೋರಿಸೋದು ಬೇಡ, ಪ್ಯಾಕೆಟ್ ಮೇಲೆ ಇರುತ್ತೆ. NPOP, ನ್ಯಾಷನಲ್ ಪ್ರೋಗ್ರಾಮಿಂಗ್ ಫಾರ್ ಆರ್ಗಾನಿಕ್ ಪ್ರಮೋಷನ್ಸ್ ಆರ್ ಪ್ರೊಡಕ್ಷನ್ಸ್. ಓಕೆ, ಸೊ ವಿ ಆರ್ NPOP ಸರ್ಟಿಫೈಡ್. ಓಕೆ, ರೈಟ್. ಇನ್ನು ಬೇರೆ ಒಂದು ವಿಚಾರಕ್ಕೆ ಬರ್ತಿದ್ದೀನಿ, ಆದಷ್ಟು ಇದನ್ನು ಫಾಲೋ ಅಪ್ ಮಾಡಿ. ಸಡನ್ ಹೇಳೋದಿದ್ರು ಒಂದು ರೈತರ ಹತ್ರ ಹೋಗಿ ಅವ್ರು ಕ್ಲೋಸ್ ಆದಮೇಲೆ ಅವರಿಗೊಂದು ಸಜೆಸ್ಟ್ ಮಾಡಿ, ಸರ್ ಒಂದು ಸಾಯಿಲ್ ಟೆಸ್ಟ್ ಮಾಡಿಸ್ಬಿಡಿ ಅಂತ. ಓಕೆ, ಎಲ್ಲಿ ಮಾಡೋದು? ಕುಂದಾಪುರದಲ್ಲಿ ಇರ್ಬೋದು, GKV ಕೇರಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಇಲ್ಲ ಪ್ರೈವೇಟ್ ಸೆಕ್ಟರ್ಲ್ಲೇ ಮಾಡ್ತಾರೆ, ಸಾಯಿಲ್ ಟೆಸ್ಟ್ ಮಾಡ್ತಾರೆ. ಸೊ ಅದನ್ನು ಸಜೆಸ್ಟ್ ಮಾಡಿದಾಗ ಏನಾಗುತ್ತೆ, 2 ವಿಚಾರ ಆಗುತ್ತೆ. ಮಾಡೋರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ನೀವು ಸಜೆಸ್ಟ್ ಮಾಡಿ, 50% ಜನ ಮಾಡ್ತಾರೆ, ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಇದರಲ್ಲಿ ಮಾಡಬೇಕು ಅಂತ. 2 ವಿಚಾರ ವರ್ಕೌಟ್ ಆಗುತ್ತೆ. ಒಂದು ಹೊಸ ದಾರಿ ತೋರಿಸ್ದಂಗಾಗುತ್ತೆ. 2ನೇದು, ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ, ಇವ್ರಿಗೆ ಏನೋ ಗೊತ್ತಿದೆ ಸ್ವಲ್ಪ ಅಂತ. ಕರೆಕ್ಟಾ ಸರ್? ಕರೆಕ್ಟ್ ಅಲ್ಲ ಮೇಡಮ್? ಇವ್ರಿಗೆ ಏನೋ ಗೊತ್ತಿದೆ, ಏನೋ ಹೇಳ್ಕೊಡ್ತಿದ್ದಾನೆ ಅಂತ. ಮಾಡೋರು ಮಾಡಲಿ, ಅದೊಂದು ಕೆಲಸ ಮಾಡಿಸಿ. ಯಾವುದು? ಸಾಯಿಲ್ ಟೆಸ್ಟಿಂಗ್. ಮತ್ತು ಪ್ರಾಡಕ್ಟ್ ಕೊಡುವಾಗ ಡೋಸೇಜ್ ಬಗ್ಗೆ ಭಾಳ ಕೇರ್ಫುಲ್ ಇರಬೇಕು ನೀವು. ಡೋಸೇಜ್ ಅಂದರೆ ಎಷ್ಟು ಕೊಡಬೇಕು ಅಂತ, ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ನಾನು ಹೇಳ್ತೀನಿ, ಮುಂದೆ ಕೇಳ್ತೀನಿ ಪ್ರಾಡಕ್ಟ್ ಬಂದಾಗ. ಓಕೆ, ಟೈಮಿಂಗು, ಯಾವ ಟೈಮಲ್ಲಿ ಕೊಡಬೇಕು, ಎಷ್ಟು ಗ್ಯಾಪ್ ಇಡಬೇಕು, ಇದ್ರ ಬಗ್ಗೆ ಎಲ್ಲ ಒಂದು ಸರ್ ನೀವೊಂದು ನಿಮ್ಮ ಟೀಮಲ್ಲ, ಯಾರು ಟೀಮ್ ಇರಲಿ, ಇದ್ರ ಬಗ್ಗೆ ಎಲ್ಲ ಈಗ ನಾನು ಹೋದ್ಮೇಲೆ ನೋಟ್ ಮಾಡಿದ್ಮೇಲೂ ನೆಕ್ಸ್ಟ್ ಫೀಲ್ಡಿಗೆ ಹೋಗಿ ಒಂದು ಡಿಸ್ಕಸ್ ಮಾಡಿ ಕಳಿಸಿ, ಡೈರೆಕ್ಷನ್ಸ್ ಕೊಡಿ ಹೊಸೊಬ್ಬರಿಗೆಲ್ಲ. ಆಗ ನಿಮ್ಮಲ್ಲಿ ಲೀಡರ್ಶಿಪ್ ಬೆಳೆಯುತ್ತೆ ಮತ್ತು ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಬ್ಲೈಂಡಾಗಿ ಪ್ರಾಡಕ್ಟ್ ತಗೊಂಡು ಹೋಗೋದಕ್ಕಿಂತ ನಿಮಗೆ ಇಂಟ್ರೆಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಡೋಸೇಜ್ ಟೈಮಿಂಗು, ವೆದರ್ ಕಂಡೀಷನ್ಸು. ಈಗ ನೆನ್ನೆ ಮೊನ್ನೆಯಿಂದ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ, ಹೌದಲ್ವಾ? ಈ ವಾರದಲ್ಲಿ ಇವಾಗ ಗೊಬ್ಬರ ಹಾಕ್ಬೋದಾ? ಇವಾಗ ಹಾಕ್ಬಾರ್ದು, ನಾನು ಅದೇ ಹೇಳ್ತಿದ್ದು ಪಾಯಿಂಟು, ಇವಾಗ ಹಾಕ್ಬಾರ್ದು. ಬಟ್ ಮಳೆ ನಿಂತು 2-3 ದಿನ ಈಗ ಬಿಸಿಲು ಬಂದಾಗ ತೇವಾಂಶ ಉಳಿಯುತ್ತೆ, ಭೂಮಿ ತೇವಾಂಶ ಉಳಿದಿರುತ್ತೆ, ಬಟ್ ಸನ್ಲೈಟ್ ಬರ್ತಾ ಇರ್ತದೆ, ಬೆಸ್ಟ್ ಟೈಮ್. ಆಗ ನೀವು ವೆದರ್ ಕಂಡೀಷನ್ಸ್ ಕೂಡ ನೋಡ್ಕೋಬೇಕು ಗೊಬ್ಬರ ಕೊಡಲಿಕ್ಕೆ. ಅವ್ರ ರೈತರಿಗೆ ಗೊತ್ತಿರುತ್ತೆ, ಬಟ್ ನಿಮಗೆ ಗೊತ್ತಿದೆಯಾ? ನಿಮಗೆ ಗೊತ್ತಿಲ್ಲ, ಇನ್ನು ಮುಂದೆ ಕರಿಬೇಕು. ನಿಮಗೆ ಗೊತ್ತಿದ್ರೆ ಓಕೆ, ಇಲ್ಲಾಂದರೆ ಇವತ್ತು ಅದನ್ನು ಫಾಲೋ ಮಾಡಿ, ವೆದರ್ ಕಂಡೀಷನ್ ನೋಡಬೇಕು. ಮತ್ತು ವಾಟರ್ ಯೂಸೇಜ್ ಭಾಳ ಇಂಪಾರ್ಟೆಂಟ್ ಇದೆ. ನೀರು, ಮಳೆ ನೀರು, ಈಗ ಅಡಿಕೆ ತೋಟಕ್ಕೆಲ್ಲ ಮಳೆ ನೀರು ಜಾಸ್ತಿ ಡಿಪೆಂಡ್ ಕಾಣುತ್ತಲ್ಲ, ನೀರು ಹಾಕ್ತಾರಲ್ಲ ಬೇಸಿಗೆಲ್ಲ. ಓಕೆ, ಓವರ್ ವಾಟರ್ ಆಗಬಾರ್ದು, ಕಮ್ಮಿ ಆಗಬಾರ್ದು, ತೇವಾಂಶ ಇರಬೇಕಷ್ಟೇ. ಫಾರ್ ಎಕ್ಸಾಂಪಲ್ ಅಡಿಕೆ ವಿಷಯ ಹೇಳ್ತೀನಿ ನಾನು. ಅಡಿಕೆ ತೆಂಗೋದು ಹಳದಿ ರೋಗ ಬರುತ್ತೆ ನೋಡಿ, ಹಳದಿ ರೋಗ ಬರುತ್ತಲ್ಲ ಅಡಿಕೆಗೆ, ಅದು ಎಲೆ ಚಿಕ್ಕಿಂತ ಇದೆ, ಬೇರೆ ಕೊಳೆ ರೋಗ ಬರುತ್ತೆ. ಡ್ರೈ ಲ್ಯಾಂಡಲ್ಲಿ ಇರುವ ಅಡಿಕೆ ಮರಕ್ಕಿಂತ
ವೆಟ್ಟಲ್ಲಿ ಮಾಡಿದ ಅಡಿಕೆ ಮರಕ್ಕೆ ರೋಗ ಜಾಸ್ತಿ ಬರುತ್ತೆ. ಅಡಿಕೆ ಬೆಳೆಗಾರರಿದ್ರೆ ಗೊತ್ತಾಗುತ್ತೆ. ಗದ್ದೆಯಲ್ಲಿ ಅಡಿಕೆ ಹಾಕಿದ್ರೆ ಬೇಗ ಬೆಳೆಯುತ್ತೆ, ಬೆಳೆ ಬಂದಿರುತ್ತೆ, ರೋಗ ಬೇಗ ಬರುತ್ತೆ. ಯಾಕೆ ಹೇಳಿ? ತೇವಾಂಶ ಜಾಸ್ತಿ. ಯಾವಾಗಲೂ ಕೂಡ ನೀರು ನಿಲ್ಬಾರ್ದು, ಫ್ಲೋ ಇರಬೇಕು. ಬೇರು ನೀರನ್ನು ಹುಡ್ಕೊಂಡು ಹೋಗ್ಬೇಕು. ಅರ್ಥ ಆಗ್ತಾ ಉಂಟಾ? ಅಡಿಕೆ ತೆಗೆದು ಬೇರು ನೀರನ್ನು ಹುಡ್ಕೊಂಡು ಹೋಗ್ಬೇಕು. ಈಸಿ ಸಿಕ್ಬಿಟ್ರೆ ಸೋಮಾರಿ ಆಯ್ತಾನೆ ಅಂತ. ಎಲ್ಲರೂ ಅಷ್ಟೇ ಅಲ್ವಾ? ಈಸಿ ಸಿಕ್ಬಿಟ್ರೆ ಸೋಮಾರಿ ಆಗ್ತಾರೆ. ಬೇರು ಹುಡ್ಕೊಂಡು ಹೋಗ್ಬೇಕು, ನೀರು ಸಿಗಬೇಕು, ಬಟ್ ಹುಡ್ಕೊಂಡು ಹೋಗ್ಬೇಕು. ಎಷ್ಟು ಹುಡ್ಕೊಂಡು ಹೋಗುತ್ತೆ ಅಷ್ಟು ನ್ಯೂಟ್ರಿಷನ್ ಜಾಸ್ತಿ ಸಿಗುತ್ತೆ. ಬೇರು ಜಾಸ್ತಿ ಆಗುತ್ತಲ್ಲ, ಆಗ ವಾಟರ್ ಯೂಸೇಜ್ ಕೂಡ ಭಾಳ ಇಂಪಾರ್ಟೆಂಟು. ಎಷ್ಟು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಒಂದು ಸಾಮಾನ್ಯ ಜ್ಞಾನ ತಗೋಬೇಕು. ನೆಕ್ಸ್ಟ್ ಸ್ಲೈಡ್ ಸರ್. ಒಂದಿಷ್ಟು ಬ್ಯಾಕ್ ಹೋಗಿ. ಓಕೆ, ನಾನು ಜನರಲ್ ಆಗಿ ಹೇಳ್ಬಿಡ್ತೀನಿ. ಮತ್ತೆ ಒಂದು ಲಾಗ್ ಬುಕ್ ಇಟ್ಕೋಬೇಕು ನೀವು. ಎಲ್ಲ ಪಾಯಿಂಟ್ಸ್ ಬೇಡ, ಲಾಗ್ ಬುಕ್. ಒಂದು ಕಸ್ಟಮರ್ಗೆ ಏನು ಪ್ರಾಡಕ್ಟ್ ಕೊಟ್ಟಿದ್ದೀವಿ, ಈಗ ಮಾಡ್ತಾ ಇದ್ದೀರಾ? ಇದು ಹೆಲ್ತ್ಗೆ ಮಾಡ್ತಿದ್ದೀರಲ್ಲ, ಅಗ್ರಿಕಲ್ಚರ್ಗೆ ಮಾಡಿ. ಬೆಳೆ ಯಾವುದು ಫಸ್ಟು? ಈಗ ನಿಮ್ಮಲ್ಲಿ ಸಾಮಾನ್ಯ ಅಡಿಕೆ ಇರುತ್ತೆ, ಇನ್ನೇನೋ ಇರ್ಬೋದು. ಯಾವ ಬೆಳೆ, ಎಷ್ಟು ವಯಸ್ಸು, ಎಷ್ಟು ಏಜ್ ಬೆಳೆದು, ಮರದು, ತೋಟದ್ದು ಎಷ್ಟು 3 ವರ್ಷ ಆಗಿದೆಯಾ, 5 ವರ್ಷ ಆಗಿದೆಯಾ, ಅದನ್ನು ಕೊಡಬೇಕು. ಏನು ಐಟಮ್ಸ್ ಕೊಟ್ಟಿದ್ದೀರಾ, ಎಷ್ಟು ಕ್ವಾಂಟಿಟಿ ಕೊಟ್ಟಿದ್ದೀರಾ. ಓಕೆ, 10 ದಿನದ ನಂತರ ಅಥವಾ 15 ದಿನದೊಳಗೆ ಮತ್ತೆ ಅಲ್ಲಿಗೆ ಹೋಗಿ ಫಾಲೋಅಪ್ ತಗೋಬೇಕು. ಫಾಲೋಅಪ್ ತಗೊಂಡಾಗ ಮತ್ತೆ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ಬೋದು. ಕಸ್ಟಮರ್ನ ನಿರಂತರವಾಗಿ ನಿಮ್ಮ ಕಂಟ್ರೋಲ್ ಇಟ್ಕೋಬೇಕು. ರಿಸಲ್ಟ್ ಬರದೇ ಇರಲಿ, ರಿಸಲ್ಟ್ ಬಂದಿರುತ್ತೆ. ರಿಸಲ್ಟ್ ಬಂದು ನೀವು ಹೋಗೋದಿದ್ರೆ ರಿಸಲ್ಟ್ ಬಂದು ಪ್ರಯೋಜನ ಇಲ್ವಲ್ಲ. ಲಾಗ್ ಬುಕ್ ಇಟ್ಕೊಂಡು ಫಾಲೋಅಪ್ ಮಾಡ್ತಾ ಇರಬೇಕು ಎಲ್ಲರೂ ಕೂಡ, ರೈಟ್? ಓಕೆ. ಮತ್ತೆ ರೋಗ ಬಂದು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ರೋಗ ಬರದಾಗೆ ನೋಡ್ಕೋಬೇಕು, ಹೌದಲ್ಲ? ಈಗ ಫಾರ್ ಎಕ್ಸಾಂಪಲ್, ಈಗ ಸ್ಪ್ರೇ ಮಾಡುವ ಟೈಮ್ ಅಡಿಕೆಗೆ. ಈಗ ನೆಕ್ಸ್ಟ್ ನಮ್ಮಲ್ಲಿ ಈಗ ಮಾಡ್ತಾರೆ ಯಾವುದು, ಬೋಡೋ ಸ್ಪ್ರೇ ಮಾಡ್ತಾರೆ. ಬೋಡೋ ಸ್ಪ್ರೋ ಅಂದರೆ ಮೈಲ್ತುತ್ತು ಅಲ್ವಾ? COC ಅಂತ ಹೇಳ್ತೀವಿ, ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳೋದಕ್ಕೆ. 2-3 ಸ್ಪ್ರೇ ಮಾಡ್ತಾರೆ. ನೀವು ಅದನ್ನು ಸ್ಟಾಪ್ ಮಾಡಿಸ್ಬೇಡಿ ಕಂಪ್ಲೀಟ್ಲಿ. ಅಪ್ರೋಚ್ ಹಂಗಿರ್ಬೇಕು ಅಂತ, ಒಂದು ಅವ್ರು ಮಾಡಲಿ, ಕೇಳ್ತಾರೆ ನಿಮಗೆ ನಿಮ್ಮ ಐಟಮ್ಸು ಕೊಟ್ಟರೆ ಇದು COC ಕೊಡೋದು ಬೇಡವಾ ಅಂತ. ನೀವು ಬೇಡ ಅಂತ ಹೇಳೋದು ಬೇಡ, ಅದು ಕೊಡೋದು ಮೆಡಿಸಿನೇ. ಅದು 3 ಸ್ಪ್ರೇ ಮಾಡುವಾಗ ಅದನ್ನು 1 ಮಾಡಿಸಿ ನಮ್ದು 2 ಕೊಡಿ. ಕರೆಕ್ಟಾ? ಸಂಬಂಧನೂ ಬೆಳೀತು, ಬಿಸ್ನೆಸ್ಸು ಆಯಿತು. ಒಂದು COC ಕೊಟ್ಟಾಗ ಅದು ಪ್ರಾಕ್ಟೀಸು ಬೋಡೋದಲ್ಲಿ ಇರುತ್ತೆ, ಅವರಿಗೆ ಪ್ರಾಕ್ಟೀಸು ಕಂಟ್ರೋಲ್ ಆಗಿರುತ್ತೆ. ನೆಕ್ಸ್ಟ್ 15 ದಿವಸ ಒಳಗೆ ನಮ್ಮ ಪ್ರೌಡು ಹೋಲಿಫೆಲ್ಲ ಮಿಕ್ಸ್ ಮಾಡಿ ಕೊಟ್ಟು ನೋಡಿ, ರಿಸಲ್ಟು ನೀವು ಹೇಳ್ದಂಗೆ ಬಂತು. ಅರ್ಥ ಆಗ್ತಾ ಉಂಟಾ? ಈಗ ಅಡಿಕೆಗೆ ಹೇಳಿದ್ದು, ಬೇರೆ ಬೆಳೆಗಳಿಗಾದರೆ ಬೇರೆ ಬೆಳೆಗೆ, ಯಾವ ಬೆಳೆ ಆದರೂ ಪರವಾಗಿಲ್ಲ. ನಾನು ಟ್ರೈನಿಂಗಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ, ಕಸ್ಟಮರ್ ಕೇರ್ ನಂಬರ್ಗೆ ಹಾಕಿದ್ರಾಯ್ತು. ಓಕೆ, ನೆಕ್ಸ್ಟ್. ಇದು ಬೇಡ ಬಿಡಿ. ಹಾಗಾದರೆ ನಾನು ಮಣ್ಣಿಗೆ ಜೀವ ಇದೆ ಅಂತ ಹೇಳಿದೆ, ಹೌದಾ? ಮಣ್ಣಿಗೆ ಜೀವ ಇದೆ ಅಂತ ಹೇಳಿದೆ. ಸೊ ಮಣ್ಣು ಅಂದರೆ ಏನು, ಮಣ್ಣಲ್ಲಿ ಏನಿರುತ್ತೆ ಅಂತ? ಮಿನರಲ್ಸ್ ಇರುತ್ತೆ. ಜೀವ ಇರೋ ಬಂಡೇಲಿ ಇರೋದಿಲ್ಲ, ಮಿನರಲ್ಸ್ ಇರುತ್ತೆ. ಮಿನರಲ್ಸ್ ಅಂದರೆ ಸಾಲ್ಟು, ಕ್ಲೇ, ಇದೆಲ್ಲ ಆರ್ಗಾನಿಕ್ ಮ್ಯಾಟರ್ಸ್ ಇರುತ್ತೆ. ಆರ್ಗಾನಿಕ್ ಮ್ಯಾಟರ್ ಅಂದರೆ ಪ್ರಾಣಿಗಳು ಸತ್ತಿದ್ದು, ಗಿಡಗಳು ಕೊಳತೋಗಿದ್ದು, ಇವೆಲ್ಲ ಆರ್ಗಾನಿಕ್ ಮ್ಯಾಟರ್ ಆಗಿ ಪರಿವರ್ತನೆ ಆಗುತ್ತೆ. ಅದು ಬೇಕಾಗಿದ್ದ ವಿಚಾರಗಳು. ಓಕೆ, ರೈಟ್. ನೀರಿರುತ್ತೆ, ನೀರು ಇಷ್ಟೇ ಇರಬೇಕು ಅಂತ ಇದೆ. ನೀರು ಎಲ್ಲ ಶಾರ್ಟೇಜ್ ಆಗಿದೆ, ಆಯಿತಾ? ಹೊಳೆಯಲ್ಲಿ ಮಾತ್ರ ನೀರಿದೆ, ಈಗ ಭೂಮಿಯಲ್ಲಿಲ್ಲ. ನೀರು ಇಷ್ಟಿರಬೇಕು ಅಂತ, ಹೇರ್ ಸರ್ಕ್ಯುಲೇಷನ್ ಇಷ್ಟಿರಬೇಕು ಅಂತ ಇದೆ. ಲಿವಿಂಗ್ ಆರ್ಗಾನಿಸಮ್, ಮೈಕ್ರೋಬ್ಸ್, ಇನ್ಸೆಕ್ಟ್ಸ್, ಮೈಕ್ರೋಬ್ಸ್. ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳಿವೆ. ನಾನು ನೆನ್ನೆನೂ ಅದೇನು ಹೇಳಿದೆ, ಸೂಕ್ಷ್ಮ ಜೀವಿಗಳಿವೆ. ಸೂಕ್ಷ್ಮ ಜೀವಿಗಳು ಏನು ಮಾಡುತ್ತೆ, ಫುಡ್ಡನ್ನು ಕನ್ವರ್ಟ್ ಮಾಡುತ್ತೆ. ನಾವೇನು ಮಾಡ್ತೀವಿ, ಚಿಕನ್ ತಗೊಂಡೋಗಿ ಅಡುಗೆ ಮಾಡ್ತೀವಿ, ಹೌದಲ್ಲ? ತರಕಾರಿ ತಗೊಂಡೋಗಿ ಬೇಯಿಸ್ತೀವಿ. ಅಕ್ಕಿ ತಿನ್ನೋಕ್ಕಾಗುತ್ತಾ? ಇಲ್ಲ. ಅಕ್ಕಿ ಕೋಳಿ ಮಾತ್ರ ತಿನ್ನೋದು, ಮನುಷ್ಯ ತಿನ್ನೋಕ್ಕಾಗಲ್ಲ, ಡೈಜೆಸ್ಟ್ ಆಗಲ್ಲ. ಬೇಯಿಸ್ಬೇಕು, ಹೌದಲ್ವಾ? ಏನೇ ಐಟಮ್ಸ್ ಇದ್ರೂ ಬೇಯಿಸ್ಬೇಕು.
ಭೂಮಿಯಲ್ಲೂ ಅದೇ. ಭೂಮಿಯಲ್ಲಿ ನಾವು ಗೊಬ್ಬರ ಕೊಡ್ತೀವಲ್ಲ, ಯೂರಿಯಾ ಕೊಡ್ತೀವಿ. ಯೂರಿಯಾ ಹೆಂಗಿರುತ್ತೆ? ಉಪ್ಪು ಥರ ಇರುತ್ತಲ್ವಾ, ಹೌದಾ? ಗೊಬ್ಬರ ಎಲ್ಲ ಗ್ರಾನ್ಯೂಲ್ಸ್ ಆಗಿರುತ್ತೆ. ಗಿಡ ಆ ಥರ ತಗೊಳಕ್ಕಾಗುತ್ತಾ? ಇಮ್ಯಾಜಿನ್ ಮಾಡಿ, ಗಿಡ ತಗೊಳಕ್ಕಾಗುತ್ತಾ? ಸೊ ಯೂರಿಯಾ ಹಾಕಿದಾಗ ಅದು ನೈಟ್ರೋಜನ್ ಆಗಿ ಕನ್ವರ್ಟ್ ಆಗುತ್ತೆ, ನೈಟ್ರೋಜನ್ ಆಗಿ ಬದಲಾವಣೆ ಆಗುತ್ತೆ. ಅದು ನೀರಿನ ರೂಪದಲ್ಲಿರುತ್ತೆ. ಅದಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಅಲ್ಲಿ ಬ್ಯಾಕ್ಟೀರಿಯಾಸ್ ಬೇಕು. ಭೂಮಿಯಲ್ಲಿ ಸೂಕ್ಷ್ಮಜೀವಿ ಬೇಕು, ಅಸಿಟೋಬ್ಯಾಕ್ಟೀರಿಯಾ ಬೇಕು, ಸುಡೋಮೋನಸ್ ಬೇಕು, ಬ್ಯಾಕ್ಟೀರಿಯಾ ಬೇಕು. ಅದು ಇಲ್ಲದೆ ಹೋದರೆ ಏನಾಗುತ್ತೆ? ಯೂರಿಯಾ ಹಂಗೆ ಬಿದ್ದಿರುತ್ತೆ, ತಗೊಳ್ಳೋದಿಲ್ಲ. ಸೊ ಭೂಮಿಯಲ್ಲಿ ಎಷ್ಟು ಕೋಟಿ ಬೇಕು ಗೊತ್ತಾ? ಎಷ್ಟು ಕೋಟಿ ಇತ್ತು ಗೊತ್ತಾ? ಮೊದಲು 1 ಗ್ರಾಮಲ್ಲಿ 3 ಕೋಟಿ. 1 ಗ್ರಾಮ್ ಮಣ್ಣಲ್ಲಿ 3 ಕೋಟಿ ಸೂಕ್ಷ್ಮಜೀವಿಗಳು ಇರ್ತಿತ್ತು. ಈಗ ಅದು ಇಲ್ಲ, ಸತ್ತೋಗ್ಬಿಟ್ಟಿದೆ. ಅದಕ್ಕೆ ರೋಗ ಬರ್ತಿರೋದು, ಅದಕ್ಕೆ ಇಲ್ಡ್ ಬರ್ತಾ ಇಲ್ಲ. ಸೊ ಅದು ಕೂಡ ಇರುತ್ತೆ. ರೈಟ್, ಓಕೆ, ರೈಟ್, ಸಾಕು. ಸೊ ಹೆಲ್ತಿ ಸಾಯಿಲ್ ಆಗಿದ್ರೆ, ಆರೋಗ್ಯವಂತ ಸಾಯಿಲ್ ಆಗಿದ್ರೆ ಏನೆಲ್ಲ ಆಗುತ್ತೆ ಅಂತ: ನ್ಯೂಟ್ರಿಷನ್ ಕರೆಕ್ಟ್ ಇರುತ್ತೆ, ವಾಟರ್ ಪರ್ಸೆಂಟೇಜ್ ಕರೆಕ್ಟ್ ಇರುತ್ತೆ, ಆಕ್ಸಿಜನ್ ಸಫಿಷಿಯೆಂಟ್ ಆಗಿ ಓಡಾಡ್ತಾ ಇರುತ್ತದೆ. ಸೊ ಸಪೋರ್ಟ್ ಸಿಸ್ಟಮ್ ಇರುತ್ತೆ ಗಿಡಕ್ಕೆ. ಸಪೋರ್ಟ್ ಸಿಸ್ಟಮ್ ಅಂದರೆ ಮಣ್ಣು ಚೆನ್ನಾಗಿದ್ರೆ ಬೇರು ಚೆನ್ನಾಗಿರುತ್ತೆ, ಹೌದಾ? ಬೇರು ಚೆನ್ನಾಗಿದ್ರೆ ಗಿಡ ಆರೋಗ್ಯವಂತವಾಗಿರುತ್ತೆ. ಸ್ಟ್ರಕ್ಚರ್ ಸಪೋರ್ಟ್ ಇರುತ್ತೆ, ಪ್ರೊಟೆಕ್ಷನ್ ಇರುತ್ತೆ, ರೋಗ ಕಮ್ಮಿ ಆಗುತ್ತೆ. ಪಿ ಎಚ್ ಬ್ಯಾಲೆನ್ಸ್ ಆಗಿರುತ್ತೆ. ಪಿ ಎಚ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಿ ಎಚ್ ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ. ಓಕೆ, ಭೂಮಿಯಲ್ಲಿ ಅದನ್ನು ಸಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಒಂದು ಸಾರ ಇರುತ್ತೆ. ಆ ಸಾರ ಎಷ್ಟಿರಬೇಕಂದ್ರೆ, ಪಿ ಎಚ್ ಲೆವೆಲ್ ಎಷ್ಟಿರಬೇಕಂದ್ರೆ 5.5 6.5 ಒಳಗಡೆ ಬೇಕು. ಕಮ್ಮಿನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ತುಂಬ ಸಾಯಿಲಲ್ಲಿ ಕಮ್ಮಿ ಆಗಿರುತ್ತೆ. ಇಲ್ಲಿ ಕಮ್ಮಿ ಇರ್ಬೋದು ಅಂದ್ಕೊಂಡಿದ್ದೀನಿ, ಸೀಶೋರಲ್ಲೆಲ್ಲ. ಓಕೆ, ಮಳೆ ಜಾಸ್ತಿ ಇದ್ದಲ್ಲಿ, ಕೆಮಿಕಲ್ ಜಾಸ್ತಿ ಹಾಕಿದಲ್ಲಿ ಕಮ್ಮಿ ಆಗುತ್ತೆ. ಡ್ರೈ ಏರಿಯಾ, ಗುಲ್ಬರ್ಗ, ರಾಯಚೂರು, ಉತ್ತರ ಕರ್ನಾಟಕ, ಡ್ರೈ ಏರಿಯಾ ಅಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಆಲ್ಕಲಿನ್ ಸಾಯಿಲ್ ಅಂತ ಹೇಳ್ತೀವಿ. ನಮ್ಮದು ಎಸಿಡಿಕ್ ಸಾಯಿಲ್. ನಾರ್ಮಲ್ ಇರೋ ಸಾಯಿಲ್ ಇರುತ್ತೆ, ನಾರ್ಮಲ್ ಇರುತ್ತೆ. ತಮಿಳ್ನಾಡೆಲ್ಲ ತುಂಬ ಏರಿಯಾಸ್ ಇದೆ ನಾರ್ಮಲ್ ಪಿ ಎಚ್ ಇರುವಂಥದ್ದು. ಸೊ ನಾವು ಮಣ್ಣು ಟೆಸ್ಟ್ ಮಾಡಲಿಕ್ಕೆ ಯಾಕೆ ಹೇಳಿದೆ ಅಂದರೆ, ಇವೆಲ್ಲ ಗೊತ್ತಾಗುತ್ತೆ. ಪಿ ಎಚ್ ಕಮ್ಮಿ ಇದ್ದರೆ ಜಾಸ್ತಿ ಮಾಡ್ಕೋಬೋದು, ಜಾಸ್ತಿ ಇದ್ದರೆ ಕಮ್ಮಿ ಮಾಡ್ಕೋಬೋದು. ಓಕೆ, ರೈಟ್. ಸೊ ಹೆಲ್ತಿ ಸಾಯಿಲ್ ಪಿ ಎಚ್ ಬ್ಯಾಲೆನ್ಸ್ ಇರುತ್ತೆ, ಆರ್ಗಾನಿಕ್ ಮ್ಯಾಟರ್ ಬ್ಯಾಲೆನ್ಸ್ ಇರುತ್ತೆ. ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಅಂದರೆ ಈ ಸೂಕ್ಷ್ಮ ಜೀವಿಗಳು ಯಾವಾಗಲೂ ಆಕ್ಟಿವ್ ಆಗಿರಬೇಕು. ಗೊಬ್ಬರ ಹಾಕಿದಾಗ 15 ದಿನದಲ್ಲಿ ಫುಡ್ ಕನ್ವರ್ಟ್ ಆಗಿರಬೇಕು, 15 ದಿನದಲ್ಲಿ ಗಿಡಕ್ಕೆ ತಲುಪಿರಬೇಕು. ಅರ್ಧ ಗಂಟೆಯಲ್ಲಿ ಚಿಕನ್ ಬೇಯಿಸ್ಬಿಡ್ತೀವಿ, ಇದು ಅರ್ಧ ಗಂಟೆಯಲ್ಲಿ ಆಗಲ್ಲ, 1 ವಾರ ತಗೊಳ್ತಷ್ಟೇ. ಆ ಆಕ್ಟಿವಿಟೀಸ್ ನಡೀತಾ ಇರ್ತದೆ. ಓಕೆ, ರೈಟ್.